ನಮ್ಮ ಮೆಟ್ರೋ ಕ್ರೆಡಿಟ್ ವಾರ್ ವಿಚಾರಕ್ಕೆ ಬೆಳಗಾವಿಯಲ್ಲಿ ಶಾಸಕ ಯತ್ನಾಳ್ ಲೇವಡಿ ಮಾಡಿದ್ದಾರೆ. ನಮ್ಮ ಮೆಟ್ರೋ ಯೋಜನೆ ಕೇಂದ್ರ ಸರ್ಕಾರದ್ದು. ಗ್ಯಾರಂಟಿ ಯೋಜನೆಗಳನ್ನ ತಂದು ಕರ್ನಾಟಕವನ್ನ ಸಿದ್ದರಾಮಯ್ಯನವರು ದಿವಾಳಿ ಮಾಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಈಗ ದಿವಾಳಿ ಕ್ರೆಡಿಟ್ ಏನಿದೆಯಲ್ಲ ಅದನ್ನು ಸಿದ್ದರಾಮಯ್ಯನವರಿಗೆ ಕೊಡಬೇಕು, ಅದನ್ನು ಅವರು ತಗೊಳ್ಳಿ. ಪ್ರಧಾನಿ ಮೋದಿ ಭಾರತವನ್ನ 5ನೇ ಆರ್ಥಿಕ ರಾಷ್ಟ್ರವನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಮೋದಿ ಬಗ್ಗೆ ಮಾತನಾಡುವಂತ ನೈತಿಕತೆ ಕಾಂಗ್ರೆಸ್ಸಿಗೆ ಇಲ್ಲ ಅನ್ನೋದಾಗಿ ಬಹಳಷ್ಟು ಗರಂ ಆಗಿ ಯತ್ನಾಳ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಡುಗಿದ್ದಾರೆ. ಇವತ್ತು ಈಗಾಗಲೇ ಈ ವಿಚಾರ ದೊಡ್ಡ ಮಟ್ಟದ ಸಂಚಲನ ಆಗ್ತಿರುವಂತಹ ಹೊತ್ತಿನಲ್ಲೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇದರ ಕ್ರೆಡಿಟ್ ಏನು ತಗೋತಾರೆ? ಕ್ರೆಡಿಟ್ ಅವರು ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಒಂದು ದಿವಾಳಿ ಏನಾಗಿದೆಯಲ್ಲ ಅದ್ರ ಕ್ರೆಡಿಟ್ ತಗೊಳ್ಳಿ. ಗ್ಯಾರಂಟಿ ಮಾಡಿ ಇಡೀ ಕರ್ನಾಟಕನೇ ದಿವಾಳಿ ಮಾಡ್ಯಾರ. ಮೋದಿಯವರು ಇಡೀ ದೇಶವನ್ನ ಜಗತ್ತಿನ 5ನೇ ಒಂದು ಆರ್ಥಿಕ ರಾಷ್ಟ್ರ ಮಾಡ್ಯಾರ. ಕ್ರೆಡಿಟ್ ಅದ್ರ ಬಗ್ಗೆ ತಗೊಳ್ಳಿ, ಬಿಟ್ಟು ಮೆಟ್ರೋ ಸಲುವಾಗಿ ಇವೇನು ಇದ್ರ ಬಸ್ ಬಂದವಲ್ಲ, ಎಲೆಕ್ಟ್ರಿಕಲ್ ಬಸ್ಗಳು, ಅವು ಕೇಂದ್ರ ಸರ್ಕಾರ ಕೊಟ್ಟಿದ್ದೆ. ಇಂಥವೆಲ್ಲ ಸಣ್ಣ ಚಿಲ್ಲರೆ ರಾಜಕಾರಣ ಮಾಡೋದು ಬಿಟ್ಟು ಸಾಕಷ್ಟು ಸಮಸ್ಯೆ ಅದಾವೆ ರಾಜ್ಯದಲ್ಲಿ, ಸಾಕಷ್ಟು ಸಮಸ್ಯೆ ಅದಾವು. ಆ ಕಡೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡಲಿ, ಬಿಟ್ಟು ಮೋದಿಯವ್ರ ಬಗ್ಗೆ ಮಾತಾಡೋಷ್ಟು ನೈತಿಕತೆ ಕಾಂಗ್ರೆಸ್ನಾಗ ಯಾರಿಗೂ ಇಲ್ಲ.